ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಇಷ್ಟು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ನನ್ನ ಸ್ಥಿತಿನಾಗ ನೀವಿದ್ದಿದ್ರೆ ನೀವು ಹಿಂಗೆ ಕೋಪ ಮಾಡ್ಕೊತಿದ್ರಿ. ಓಹೋ, ಏನು ಪ್ರಪಂಚದಲ್ಲಿ ಇರೋ ಬರೋ ಕಷ್ಟ ಎಲ್ಲ ನಿಮ್ಮೊಬ್ರು ತಲೆ ಮೇಲೆ ಬಿದ್ದಿದೆ ನೋಡಿ. ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ. ನೀವ್ ಹೇಳೋ ಲೆಕ್ಕದಲ್ಲಿ ನೋಡಿದ್ರೆ ಕೋಪ ಮಾಡ್ಕೋಬೇಕಾಗಿರೋದು ನಾನು. ಯಾವ ಇನ್ಸಿಡೆಂಟ್ ನ ಮರಿಬೇಕು ಅನ್ಕೊಂಡಿದ್ನೋ ಅದನ್ನ ಆಸೆ ಪಟ್ಟು ನೋಡೋದಕ್ ಬಂದಿದ್ರೆ ನೀವು ನಿಮ್ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ನನ್ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ರಿ. ಪದೇ ಪದೇ ಎಲ್ರು ಮುಂದೆ ಅವಮಾನ ಮಾಡ್ತೀರಾ. ಹುಷಾರಿ. ಅಯ್ಯೋ, ಈ ಗುಳಿಗೆ ನುಂಗೋ ಗಳಿಗೆನಾಗ ಕೋಪ ಮಾಡ್ಕೊಂಡ್ ಕುಂತ್ರೆ ಅದ್ನೂ ಬೇಡ ಅಂದ್ಬಿಡ್ತಾರೆ. ಈಗ ಬೇರೆ ದಾರಿ ಇಲ್ಲ, ಮೊದ್ಲು ಸೋಲೊಪ್ಕೊಳ್ಳೋದೇ ಸರಿ. ಓ ಪಾಪ, ನೀವ್ ಹೇಳಿದ್ದೆಲ್ಲ ದಿಟ ಮೇಡಮ್ ಅವ್ರೆ. ಈಗ ಇಡೀ ಪ್ರಪಂಚದಾಗಿರೋ ಭಾರ ಎಲ್ಲ ನಿಮ್ ತಲೆ ಮ್ಯಾಗೆ ಬಿದ್ದದೆ. ಪಾಪ ಅದನ್ನ ತಡ್ಕೊಳಕ್ಕೆ ಈ ನಿಮ್ ಪುಟ್ಟ ಕಾಲ್ಗಳಿಗೆ ಶಕ್ತಿ ಬೇಕಲ್ವೇ? ಅದಕ್ಕೆ ಗುಳಿಗೆಗಳನ್ನೆಲ್ಲ ನುಂಗ್ಬಿಡಿ. ಒಂದ್ ನಿಮಿಷ ಇರಿ. ಗ್ಲಾಸ್ ತೊಳೆದಿದ್ಯಾ? ಹ್ಞೂ ಮೇಡಮ್ ಅವರೇ. ಅದ್ ಸರಿ, ಈ ನೀರ್ ಯಾವಾಗ ತಗೊಂಬಂದಿಟ್ರಿ? ಒತ್ತಾರೆ ತಾನೇ ಕ್ವಾಣೆಯಿಂದ ನಿಮ್ ಕಣ್ ಮುಂದೆನೆ ತಂದಿಟ್ನಲ್ಲ ಮೇಡಮ್ ಅವರೇ. ಇಲ್ಲಿಗ್ ಬೆಳಿಗ್ಗೆ ತಗೊಂಬಂದ್ರಿ ಸರಿ, ಅಲ್ಲಿ ಯಾವಾಗ ತುಂಬಿಸಿಟ್ಟಿದ್ರು? ದಿನ ಕುಡಿಯೋ ನೀರು ಇಟ್ಕೋತಾರೆ ಮೇಡಮ್ ಅವರೇ. ಬಿಸ್ನೀರಾ ತಣ್ಣೀರಾ? ಬಿಸಿನೀರೇ ಮೇಡಮ್ ಅವರೇ, ಆದ್ರೆ ಇವಾಗ ಆರಾಗೋದಷ್ಟೇ. ಹೌದಾ? ತುಂಬಾ ಬಿಸಿ ಇತ್ತಾ? ಹ್ಞೂ ಮೇಡಮ್ ಅವರೇ. ಹಾಗಾದ್ರೆ ಅದಕ್ ತಣ್ಣೀರ್ ಬೆರ್ಸಿದ್ರ ಅಥವಾ ಆರಿಸ್ಕೊಂಡ್ ತಗೊಂಬಂದ್ರ? ಮೇಡಮ್ ಅವರೇ, ಸಂದ ಕಾಯಿಸಿ ಆರಿಸ್ಕೊಂಡ್ ತಗೊಂಡ್ಬಂದಿದ್ದೀನಿ. ಓಕೆ. ಅದೆಲ್ಲ ಓಕೆ. ನೀರ್ ತಗೊಂಡ್ಬರ್ಬೇಕಾದ್ರೆ ನೀವ್ ಕೈ ತೊಳ್ಕೊಂಡಿದ್ರಿ ತಾನೆ? ಹ್ಞೂ ಮೇಡಮ್ ಅವರೇ, ತೊಳ್ಕೊಂಡೆ ತಗೊಂಬಂದೆ. ಬೆಳಿಗ್ಗೆ ಏನೋ ಕೈ ತೊಳ್ದಿದ್ರಿ, ಆದ್ರೆ ಇದನ್ನ ತಗೊಂಬಂದಿಟ್ಟಾಗ ಕೈ ತೊಳ್ಕೊಂಡಿದ್ರಾ? ಹ್ಞೂ, ತೊಳ್ಕೊಂಡೆ ಬಂದೆ. ಓಕೆ, ಒಂದ್ ನಿಮಿಷ ಇಟ್ಕೊಳ್ಳಿ. ಇಷ್ಟೆಲ್ಲ ಅನ್ವಾಂಟೆಡ್ ಕ್ವೆಶ್ಚನ್ಸ್ ಕೇಳಿದ ಮೇಲೂ ಕೋಪ ಮಾಡ್ಕೊಳ್ದಿರೋ ವ್ಯಕ್ತಿ ತಂದೆ ಮಾತು ಬಂದ ತಕ್ಷಣ ಯಾಕಷ್ಟು ಕೋಪ ಮಾಡ್ಕೊಂಡ್ರು? ಈ ಪ್ರಶ್ನೆನ ಮತ್ತೆ ಅವ್ರ ಹತ್ರ ಕೇಳ್ಬೇಕಾ? ಬೇಡ. ಕೇಳಿ ಅವ್ರ ಮನ್ಸಿಗೆ ನೋವು ಮಾಡೋದಕ್ಕಿಂತ ಅತ್ತೆ ಹತ್ರ ಕೇಳೋದೇ ಒಳ್ಳೇದು. ಈ ಐಸು ಮೇಡಮ್ ಅವ್ರು ಕೇಳೋ ಪ್ರಶ್ನೆಗೆ ನನಗಂತೂ ಉತ್ತರ ಕೊಡೋಕ್ಕಾಗಲಿಲ್ಲ. ಅವ್ರು ಕೇಳಿದ ಈ ಪ್ರಶ್ನೆಗೆ ಸಾಕಾಗೋಯ್ತು.